ಕೆಆರ್ಪೇಟೆ ತಾಲೂಕಿನ ಕಿಕ್ಕೇರಿ ಹೋಬಳಿಯ ಬೋಳಮಾರನಹಳ್ಳಿ ಗ್ರಾಮ ದೇವತೆ ಶ್ರೀ ಲಕ್ಷ್ಮೀದೇವಿ ಅಮ್ಮನವರ ವಾರ್ಷಿಕ ಜಾತ್ರಾ ಮಹೋತ್ಸವ ಸಡಗರ ಸಂಭ್ರಮದಿಂದ ಅದ್ದೂರಿಯಾಗಿ ನಡೆಯಿತು. ಹೃದ್ರೋಗ ತಜ್ಞರು ಹಾಗೂ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸಂಸತ್ ಸದಸ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಬಳಿಕ ಮಾತನಾಡಿದ ಅವರು, ಹಬ್ಬಗಳು, ಜಾತ್ರೆಗಳು ನಮ್ಮ ಸಂಸ್ಕೃತಿಯ ಪ್ರತಿಬಿಂಬವಾಗಿವೆ. ನಮ್ಮ ನೆಲದ ಇತಿಹಾಸದ ಮೇಲೆ ಬೆಳಕು ಚೆಲ್ಲುವ ದೇವಾಲಯಗಳ ಸಂರಕ್ಷಣೆಯು ನಮ್ಮೆಲ್ಲರ ಹೊಣೆಯಾಗಿದೆ. ಇಂದಿನ ಒತ್ತಡದ ಜೀವನದಲ್ಲಿ ದೇವರು ಮತ್ತು ಧರ್ಮದ ಮಾರ್ಗದಲ್ಲಿ ಸಾಗುವುದರಿಂದ ನಮ್ಮ ಮನಸ್ಸಿಗೆ ಶಾಂತಿ, ನೆಮ್ಮದಿ ದೊರೆಯುವ ಜೊತೆಗೆ ಕೈ ಹಿಡಿದ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಕೂಡ ದೊರೆಯುತ್ತದೆ. ಆದ್ದರಿಂದ ಒಬ್ಬರಿಗೆ ಕೇಡು ಬಯಸದೆ ಸದಾ ಒಳಿತನ್ನೇ ಬಯಸುತ್ತಾ ಸ್ನೇಹ, ಸಹಬಾಳ್ವೆ ಹಾಗೂ ಬಾಂಧವ್ಯ ವೃದ್ಧಿಗೆ ಒಂದಾಗಿ ದುಡಿಯೋಣ ಎಂದು ಹೇಳಿದರು. ಶ್ರವಣಬೆಳಗೊಳ ಕ್ಷೇತ್ರದ ಶಾಸಕ ಸಿಎನ್ ಬಾಲಕೃಷ್ಣ, ಕೆಆರ್ಪೇಟೆ ತಾಲೂಕು ರೋಟರಿ ಸಂಸ್ಥೆಯ ಅಧ್ಯಕ್ಷ ಮಲ್ಲಿಕಾರ್ಜುನ, ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲದ ನಿರ್ದೇಶಕ ಪುಟ್ಟಸ್ವಾಮಿ ಗೌಡ, ಕೆಪಿಸಿಸಿ ಸದಸ್ಯ ಕಿಕ್ಕೇರಿ ಸುರೇಶ್, ಸುಬ್ರಹ್ಮಣ್ಯ ಸೇವಾ ಟ್ರಸ್ಟ್ ಅಧ್ಯಕ್ಷ ಕಿರಣ್, ಐನೂರಹಳ್ಳಿ ಮಲ್ಲೇಶ್ ಸೇರಿದಂತೆ ಸಾವಿರಾರು ಜನರು ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿದ್ದರು. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಕೊಮ್ಮೇರಹಳ್ಳಿ ವಿಶ್ವಮಾನವ ಕ್ಷೇತ್ರದ ಶ್ರೀ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮೀಜಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ನಿಮ್ಗೆ ಯಾವುದೋ ಒಂದು ವೈದ್ಯಕ್ಕೆ ನಾವು ನಿಮಗೆ ಒಂದು ಸಲಹೆ ಬೇಕಾಗಿದೆ ಅಥವಾ ಮಾರ್ಗದರ್ಶನ ಬೇಕಾಗಿದೆ, ನಿನ್ನ ಅನಾರೋಗ್ಯಕ್ಕೆ ಸಂಬಂಧಪಟ್ಟಂತೆ ನಾವು ನಂಬ್ತಾ ಇರೋದು ವೈದ್ಯರನ್ನ, ನೀವು ನಂಬ್ತಾ ಇರೋದು ಗೂಗಲ್ನ. ನೀವು ಹೋಗಿ ಗೂಗಲ್ನಲ್ಲಿ ಚೆಕ್ ಮಾಡಿಕೊಂಡು ಈ ಟ್ಯಾಬ್ಲೆಟ್ ಈ ಥರ ಇದೆ, ಇದು ಅಡ್ವಾನ್ಸ್ ಇದೆ, ಇನ್ನೊಂದಿದೆ ಅಂತ ಹೇಳೋದಾದ್ರೆ ನೀವು ಡಾಕ್ಟರ್ ಹತ್ರಕ್ಕೆ ಯಾಕೆ ಹೋಗ್ತೀರಾ? ಬೇಡ, ಡಾಕ್ಟರ್ ಹತ್ರಕ್ಕೆ ಹೋಗ್ಬೇಡ, ಗೂಗಲ್ನ ನಂಬ್ಕೊಂಡ್ಬಿಡೋ ನೀವು. ನಾವೆಲ್ಲ ನಂಬಿರ್ತಕ್ಕಂಥದ್ದು ದೇವ್ರನ್ನೇನು ನಂಬಿಲ್ಲ. ನಾವು ನಂಬಿರೋದು ನಂಬಿಕೆ ಅನ್ನೋದನ್ನ ದೇವರು ಅಂತ ಸಮಾಂತರ ಅನ್ಕೊಂಡಿದ್ದೀವಿ. ನಾವು ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತಾರೆ. ನಾವು ವೈದ್ಯರನ್ನ ನಂಬ್ತಾ ಇದೀವಿ ಹೊರತು ನೀವು ಗೂಗಲ್ನ ನಂಬ್ತಾ ಇಲ್ಲ. ನಾವು ಹಲವಾರು ಕಡೆ ಹೋಗ್ಬೇಕಾದಾಗ GPS ಹಾಕತ್ತೀವಿ ನಾವು ಲೊಕೇಶನ್ನ. ಅದು ಎಲ್ಲೋ ಎಷ್ಟೋ ಕಡೆ ನಾವು ಹೋದಾಗ ನದಿ ಇದ್ರೂ ಕೂಡ ದಾರಿ ತೋರ್ತಾ ಇರ್ತದೆ. ಅದು ಮುಂದೆ ನಾವು ಅದು ನದಿ ಮೇಲೆ ಹೋಗೋಕ್ಕಾಗತ್ತಾ? ಹಾಗಾಗಿ ಅದಾಗಲ್ಲ. ಪಕ್ಕದಲ್ಲಿ ಯಾರನ್ನಾದ್ರೂ ಊರಿಗೆ ಯಾವ್ದು ಹೋಗುತ್ತೆ, ದಾರಿ ಎಲ್ಲಿ ಹೋಗುತ್ತೆ ಅಂತ ಕೇಳ್ಕೊಂಡೆ ಹೋಗ್ತೀವಿ. ನಾವೆಲ್ಲರೂ ನಂಬ್ತಾ ಇರ್ತಕ್ಕಂಥದ್ದು ಡಾಕ್ಟ್ರನ್ನ. ನೀನು ಡಾಕ್ಟ್ರನ್ನ ನಂಬಿದರೆ ಡಾಕ್ಟರ್ ಏನೋ ಹೇಳಿದ್ರು ಅನ್ನೋದನ್ನ ಕೇಳೋಣ. ನೀನು ಅವ್ರು ಹೇಳಿದ ಮೆಡಿಸಿನ್ನ ಪ್ರಿಸ್ಕ್ರಿಪ್ಷನ್ನ ಫಾಲೋ ಮಾಡು ಮೊದಲು. ಅದರಲ್ಲೇನೋ ರಿಪರ್ಕೇಷನ್ಸ್ ಇದ್ದು ನಿಮ್ಗೆ ಏನಾದರೂ ಬೇಕು ಅಂದರೆ ಮತ್ತೆ ಇನ್ನೊಂದ್ಸರಿ ಹೋಗಿ ಕನ್ಸಲ್ಟೇಷನ್ ಮಾಡು. ಅದನ್ನ ಬಿಟ್ಟು ಈ ಗೂಗಲ್ಗಳನ್ನ ಚೆಕ್ ಮಾಡಿಬಿಡಿ. ನಿಮಗೆ ಈ ಭಗವಂತ ಯಾವಾಗ ಬುದ್ಧಿ ಕೊಡ್ತಾರೋ ಈ ಯುವಕರಿಗೆ, ಮಕ್ಕಳಿಗೆ ಈ ಮೊಬೈಲ್ನ ಮಕ್ಕಳು ಕಿತ್ತಿಡಬೇಕು. ಮೊಬೈಲ್ನ ನಮ್ಗೆಲ್ಲರಿಗೂ ಮಾರ್ಕ್ ಆಗ್ತಾ ಇರ್ತಕ್ಕಂಥದ್ದು ಅಂತ ನಾನು ಬೆಳಗ್ಗೆ ಕೂಡ ಮಾತಾಡ್ತೇನೆ ನಮ್ಮ ಮಗಳ ಜೊತೆ. ಇವಾಗ ಮನೆಯಿಂದ ಬರೋಕ್ಕಿಂತ ಮುಂಚೆ ಅದಕ್ಕೋಸ್ಕರ ಎಲ್ಲ ನೋಡ್ಬೋದು. ಇಲ್ಲೆಲ್ಲ ರಸ್ತೆಗಳಾಗ್ಬೋದು ಅಥವಾ ಶಾಲೆಗಳ ಕಟ್ಟಡಗಳಾಗ್ಬೋದು. ರೇವಣ್ಣವರು PWD ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಬಹಳ ನನಗೆ ಮೊನ್ನೆ ಬೆಂಗಳೂರಲ್ಲಿ ಹೇಳ್ತಾ ಇದ್ರು ಯಾರೋ, ಒಂದು ಎಲೆಕ್ಟ್ರಾನಿಕ್ ಸಿಟಿ ಅಂತ ಇದೆ, ಅಲ್ಲಿಗೆ ಎಲೆಕ್ಟ್ರಿಕ್ ಕರೆಂಟು, ಟ್ರಾನ್ಸ್ಫಾರ್ಮರು ಏನೇನೋ ಸಮಸ್ಯೆ ಇತ್ತಂತೆ. 15 ವರ್ಷದಿಂದನೂ ಆಗಿರಲಿಲ್ವಂತೆ. ಅವರು ನಮ್ಮ ಇನ್ಫೋಸಿಸ್ ಫೌಂಡೇಶನ್ ಇವರು ನಾರಾಯಣಮೂರ್ತಿ, ಸುಧಾಮೂರ್ತಿ ಅವರು ರೇವಣ್ಣವ್ರಿಗೆಲ್ಲ ಸಿಕ್ಕಿ ಸಾರಿದಿಲ್ಲ ಅಂತ ಸುಮ್ಮನೆ ಹೇಳೋಗಿದ್ದಾರೆ ದಾರಿಲಿ. ಅದು ನೋಡಿದರೆ 2 ತಿಂಗಳಿಗೆ ಆಯ್ತಂತೆ. ಸೊ ಅದರಿಂದ ಈಗ ಅಭಿವೃದ್ಧಿ ಅಂದ್ರೇನು? ಈಗ ಅನುದಾನ ಅಂತೀವಿ ಇಲ್ಲೆಲ್ಲ. ಅವ್ರು ಅಷ್ಟು ಅನುದಾನ ತಂದ್ರಂತೆ, ಇಷ್ಟು ಅನುದಾನ ತಂದ್ರಂತೆ. ಅನುದಾನ ಮುಖ್ಯ ಅಲ್ಲ, ಅನುಷ್ಠಾನ ಮುಖ್ಯ. ಅಂದ್ರೆ ಅನುಷ್ಠಾನ ಮುಖ್ಯ. ನಮ್ಮಲ್ಲಿ ಇರತಕ್ಕಂಥ ರಸ್ತೆಗಳ ಗುಣಮಟ್ಟದ ರಸ್ತೆಗಳಾಗಬೇಕು. ಊರುಗಳಲ್ಲೂ ಕೂಡ ಒಂದು ಡ್ರೈನೇಜ್ಗಳಾಗಬೇಕು. ಈಗ ರೋಡ್ ಎಲ್ಲ ಆಗಿದೆ, ನೋಡ್ತಾ ಇದ್ದೀನಿ. ನಮ್ಮ ಹಳ್ಳಿ ಜನರ ಪಾತ್ರ ಕೂಡ ಬಹಳ ಮುಖ್ಯವಾದದ್ದು. ಗ್ರಾಮದಲ್ಲಿ ನೈರ್ಮಲ್ಯ ಅಂತ ಏನ್ ಹೇಳ್ತೀವಿ, ಸ್ವಚ್ಛತೆ ಅಂತ ಏನ್ ಹೇಳ್ತೀವಿ, ಇದು ಕೇವಲ ಪಂಚಾಯಿತಿಗಳ ಕೆಲಸ ಮಾತ್ರ ಅಲ್ಲ, ಇದು ಕೇವಲ ಸರ್ಕಾರದ ಕೆಲಸ ಅಲ್ಲ, ಅದು ಸಾರ್ವಜನಿಕರ ಕೆಲಸ. ನಾನು ನಮ್ಮೂರಲ್ಲಿ ನೋಡಿದ್ದೀನಿ, ನಮ್ಮ ಮನೆ ಪಕ್ಕ ಅಲ್ಲಿ ಏನಾಗಿದೆ, ಚರಂಡಿ ಇದೆ. ಅವ್ರ ಮನೆ ಹತ್ರನೇ ಕಸ ಬಿದ್ದಿದೆ, ಚರಂಡಿ ಬ್ಲಾಕ್ ಆಗಿದೆ, ಸೊಳ್ಳೆಗಳು ಬರ್ತಾ ಇದೆ. ಅದೇನಿಲ್ಲ, ಒಂದೆರಡು ಗುಡ್ಲಿ ತಗೊಂಡು ಅದನ್ನ ಕಸ ತಗೊಂಡ್ರೆ ಮುಂದೆ ನೀರು ಹೋಗುತ್ತೆ, ಇಲ್ಲ ನಾನು ತೆಗಿಯಲ್ಲ ಅಂತ. ಈ ರೀತಿ ಮನೋಭಾವ ಇರಬಾರ್ದು. ಕೊನೆಗೆ ಸೊಳ್ಳೆ ಕಚ್ಚೋದು ಅವ್ರ ಮನೆಯವರಿಗೆ, ಬೇರೆಯವ್ರ ಮನೆಗಲ್ಲ. ಇವು ಸೊಳ್ಳೆಯಿಂದ ಯಾವ್ಯಾವ ಕಾಯಿಲೆ ಬರುತ್ತೆ, ಮಲೇರಿಯಾ ಬರುತ್ತೆ, ಡೆಂಗು ಬರುತ್ತೆ, ಪ್ರಾಣ ಹೋಗುತ್ತೆ. ಸೊ ಅದರಿಂದ